ಅರಸಗೆ ಎಡೈ ನೋಡಿದ ಮನುಷ್ಯಗೆ ಜಲದ ಜಮ ಸಂಗಣೈ ಬರ ಕರುಣಿಗಾದಾಯಾತಯೇನೆಂದೊರೆವೆ ನಾನು ಹೀಗೆಲ್ಲವೂ ಪ್ರಖ್ಯಾತನಾದವ ವರ್ತಮಾನ ಕಾಲದಲ್ಲಿ ಮಹಾಮಲ್ಲನಾದಂತ ಈ ಕೀಚಕ ಪಿತೃ ವಿಜಯ. ಯಾಕೆ ಕಳೆದ ಕೆಲವು ದಿವಸಗಳ ಹಿಂದೆ ನಾವು ಕೈಗೊಂಡಿರುವಂತಹ ದಿಗ್ವಿಜಯ ಮಲತು ನಿಂತಿರುವಂತಹ ಮಂಡಲಾಧಿಪರ ಅವರ ಮಂಡೆಯನ್ನು ಪೆಟ್ಟು ಮಾಡಿದ್ದೇವೆ. ಅವರಿಂದಲೇ ಕಪ್ಪ ಕಾಣಿಕೆಗಳನ್ನು ಪಡೆದಿದ್ದೇವೆ. ಸಂಗ್ರಹಿಸಿರುವಂತಹ ಅಪಾರವಾದಂತಹ ಕಪ್ಪ ಕಾಣಿಕೆಗಳನ್ನು ನಮ್ಮ ಅಕ್ಕ ಸುಧಿಷ್ಠಾದೇವಿಯ ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಕುಟುಂಬ ವಾತ್ಸಲ್ಯ ಮೆರೆಸಿದ್ದೀರಿ. ಬೇಕಾದ ಎನ್ನುವ ಕಾರಣಕ್ಕಾಗಿ ನಾಳೆ ನಮ್ಮವರು ಬಿಟ್ಟರೆ ಮತ್ತಾರು ಬರ್ತಾರೆ. ಯಾವ ಕಷ್ಟಕ್ಕಾಗಿ ಸುಖಕ್ಕಾಗಿ ಅವರನ್ನೇ ಬಳಸಿಕೊಳ್ಳಬೇಕು. ವಿಜಯ ಕೀಚಕನ ಹೆಸರನ್ನು ಕೇಳಿದಾಗ ಅರಸು ಮಕ್ಕಳದ ತಟಕಟನೆ ನಡುಗುವಂತಹ ಇತಿಹಾಸವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಈ ಗುರಿಯೂ ನಡುತ್ತಾರೆ ಅಂದ್ರೆ ಭಯ ಭಯ ಭಯ. ಮತ್ತೆ ಎಲ್ಲಿ ಕೀಚಕನ ಅಲ್ಲೇ ವಿಜಯ, ಎಲ್ಲಿ ವಿಜಯನ ಅಲ್ಲೇ ಕೀಚಕ. ಕೀಚಕ ಹಾಗಾಗಿ ನಮಗಿಲ್ಲ ಬದುಕಿನಲ್ಲಿ ಅಪಜಯ. ಅವಸರವಾಗಿ ನಿನ್ನನ್ನು ಈ ಕಡೆಗೆ ಕರೆಸಿಕೊಂಡಿದ್ದೇನೆ. ಯಾಕೆ ಗೊತ್ತಾಯ್ತಾ? ಅದು ಗೊತ್ತಾಗಲಿಲ್ಲ. ಒಂದು ದಿನ ಸೊಬಗಿಯಿಂದ ಮಾತ್ರ. ಇವತ್ತಿನ ವಿಶೇಷತೆ ಏನು ನೋಡಿದೇನು ಸರಿಯಾಗಿ? ಏನು ಒಡೆಯ? ಶೃಂಗಾರ. ನನಗೆ ಅದೇ ಆಶ್ಚರ್ಯ. ರಣಕ್ಷೇತ್ರಕ್ಕೆ ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಶೃಂಗಾರ ಮಾಡಿದ್ದುಂಟು. ಅದು ರಣಕ್ಷೇತ್ರಕ್ಕೆ ಒಪ್ಪುವಂತ ರಣಭಯಂಕರವಾದ ಶೃಂಗಾರ. ನೋಡಿದವನು ಎದೆ ನಡುಗಬೇಕು. ಆದ್ರೆ ಇವತ್ತು ಹಾಗಲ್ಲ. ಏ ದೇವರೇ, ನಿಮ್ಮ ನೋಡಿದ್ರೆ ನನಗೇ ಮನಸ್ಸಾಗ್ತಾ ಉಂಟು. ಈಗ ಸುಂದರವಾದ್ದನ್ನು ನೋಡಿದಾಗ ಯಾರಿಗೂ ಮನಸ್ಸಾಗುವುದಿಲ್ಲ. ಪ್ರತಿಯೊಬ್ಬರಿಗೂ ಹಾಗೆ ಆ ತಲೆಗೆ ಕಟ್ಟಿದ ಮುಂಡಾಸು ಅದ್ಭುತ
ಬಿಡುವವರಿದ್ದಾರೆ ಎನ್ನುವ ಕಾರಣಕ್ಕಾಗಿ ದೊಡ್ಡದು ಮಾಡ ಪ್ರವೇಶ ಮಾಡುವಾಗ ಈ ಗೊಬ್ಬರ ಚೂಳಿ ಹೊತ್ಕೊಂಡು ಬಂದಾಗ ಬರುದು ಅವ್ರುಗಳು ಯಾರಿಗೂ ಬೇಡ. ಹುಟ್ಟಿ ಬಂದಿದೆ ಆ ಕಾಲಕ್ಕೆ ತಕ್ಕದಂತ ಮುಂಡಾಸ ಮತ್ತೆ ಹಣೆಯಲ್ಲಿಟ್ಟಂತ ಚಿಲ್ಕ ಅದು ನಿನ್ನ ಬಾಯಿಗೆ ಹಾಕ್ಬೇಕೀಗ. ನಿಜವಾಗಿ ನಾಮ ಹಾಕುವುದು ಹೇಗೆ ಅಂತ ನಿಮ್ಮ ನೋಡಿ ಕಲಿಬೇಕು. ನಾಮ ಧಾರಣೆ ಮಾಡುವುದು ಹೇಗೆ ಅಂತ ನಾನು ಆದರ್ಶ ಅಂದ್ರೆ ಅಷ್ಟು ನೇರ, ಅದ್ರಲ್ಲಿ ಒಂದು ಚೂರು ವಾಳೆ ಇಲ್ಲ. ಸ್ವಲ್ಪ ಮನೆಯವರು ನೋಡಿ ಸಂತೋಷ ಪಡುವುದೇ ಅದರಲ್ಲಿ ಅಂತ ಅದ್ಭುತ ನಾಮ. ಮತ್ತೆ ಮೀಸೆ ಮೀಸೆ ಅಂತ ಹೇಳಿದ್ರೆ ಪೌರುಷದ ಪಟಾಕಿ. ಅದು ನೀನು ಯಾವಾಗ ಮಾಡ್ತಾ ಇರುವುದು ಪೌರುಷದ ಪಟಾಕಿಯ ಎಂಬ ಹಾಗೆ. ಕೆಲವು ಗಂಡು ಮಕ್ಕಳಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಅವರು ಅದ್ರ ಮೇಲೆ ಕೈ ಆಡಿಸುಕೊಳ್ಳಲ್ಲ. ನಾವು ಆಗ ಅದಿಲ್ಲ. ಆದ್ರೂ ಅದ್ರ ಆಕಾರ ಹೇಗೆ ಬಂದಿದೆ ನೋಡಿ. ಎರಗಿದ್ದಂತ ಕವಚ ಭುಜ ಕೀರ್ತಿ, ನಿಮ್ ಭುಜಕ್ಕಿದ್ದಂತ ನಿಮ್ ಕೀರ್ತಿ. ಸರಿ, ನಾ ಹಾಕೊಂಡು ಹೋದ್ರು ಹಿಡಿದು ಒಳಗೆ ಹಾಕ್ತರು. ಅದು ಆ ವೀರಗಸೆ ಅದು ನಿಜವಾಗಿ ಹೇಗೆ ಕಟ್ಕೊಳ್ಬೇಕು ಅಂತ ನಿಮ್ ನೋಡಿ ಕಲಿಬೇಕು. ಸರಿ, ಕೆಲವರು ಕಟ್ಕೊಳ್ಳುವುದು ಒಂದ್ ನಿಲ್ಲುವುದೊಳಗೆ ಜಾರಿ ಕಾಲಿ ಕಸ ಹಾಕ್ಬಿಡ್ತದ. ನಮ್ಮದು ಯಾವತ್ತಾದ್ರೂ ಹಾಗಾದದ್ದು ಯಾವತ್ತೂ ಇಲ್ಲಪ್ಪ. ಇದು ಈತಾಂಬರ ಅಲ್ಲ, ಮತ್ತೆ ಪೀತಾಂಬರ. ನಿಜವಾಗಿ ನೋಡಿ ಹೇಗುಂಟು. ಏನು ನಮ್ಮಲ್ಲಿದ್ದ ಪಾಪ ತೊಳೆವವನು ಅಷ್ಟೇ ಜಾಗ್ರತೆ ಮಾಡುದು ನಿಮ್ಮ ವಿಷಯ ಬಗ್ಗೆ. ಎಂತದ್ದು ಗೊತ್ತಿಲ್ಲ. ನಾವು ಹಾಗೆ ಇಟ್ಕೊಂಡಿದ್ದೇವೆ. ಅದು ನೀವು ಹಾಗೆ ಇಟ್ಕೊಳ್ಳೋದಲ್ಲ, ಅವ್ರು ಹಾಗೆ ಕೊಟ್ಟಿದ್ದಾರೆ. ಸುಮ್ಮನೆ ನೀವು ಇಟ್ಕೊಳ್ಳೋದು ಅಂತ ಹೇಳಿ ತೊಳ್ಕೊಳ್ಳುವ ಅಷ್ಟು ಮಡಿ ಮಾಡಿ ಅದನ್ನು ಅಷ್ಟು ಆ ರೀತಿ ಹೊಸದು ಎನ್ನುವ ರೀತಿ ಮಡಿ ಮಾಡುವವರೇ ಹಾಗೆ ಒಟ್ಟು ನಿಷ್ಠಾವಂತ. ಹೌದೌದು, ಅವರು ಆ ಕೆಲಸ ಬಿಟ್ಟು ಬೇರೆದಕ್ಕೆಲ್ಲ ಹೋಗಿದ್ರು ಬಿಡಿ. ನಿಷ್ಠಾವಂತರು ಹೇಳಿಕ್ಕೂ ನನ್ನ ಹೆಸರ ಅವ್ರು ಮಾಡೋದು ಬಿಟ್ಟರು ಎಂತೆಂಥದ್ದೇ ಮಾಡ್ಕೊಂಡಿದ್ರು, ಅದು ಬೇರೆ. ಆದ್ರೆ ಮಾಡಿದವರು ಇದ್ದಾರಲ್ಲ ಅವ್ರು ನಿಷ್ಠಾವಂತ. ಹಾಗೆ ನಿಮ್ಮ ಈ ಅದ್ಭುತವಾದಂತ ಶೃಂಗಾರ ಎಂತದಕ್ಕೆ ಅದ್ಭುತ ಕಾರಣ ಬಲವಾದದ್ದುಂಟು. ಏನು? ದಿಗ್ವಿಜಯಕ್ಕೆ ಹೋಗಿ ಬಹಳ ದಿವಸ ಕಳೆದು ಹೋಯಿತು. ಹತ್ತಿಲ್ಲ ಹಲವಿಲ್ಲ ಇರುವವಳು ಒಬ್ಬಳು ಅಕ್ಕ ಸುದೇಶ್ನಾದೇವಿ. ನನ್ನ ಪಾಲಿಗೆ ತಾಯಿಗೆ ಸಮಾನಳು. ಅಕ್ಕನನ್ನ ಕಾಣದೆ ಬಹಳಷ್ಟು ದಿನಗಳು ಕಳೆದು ಹೋಯಿತು. ಹಾಗಾಗಿ ಅಕ್ಕನ ಮನೆಗಾಗಿ ಹೊರಟು ನಿಂತಿದ್ದೇನೆ. ಈ ಶೃಂಗಾರ ಏನಿದ್ರು ನನ್ನ ಅಕ್ಕನ ಸಂತೋಷಕ್ಕಾಗಿ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಯ್ತು ಒಡೆಯ. ಈ ಸತ್ಯ ಎಷ್ಟು ಜನರಿಗೆ ಗೊತ್ತುಂಟು? ಎಷ್ಟೋ ಜನ ಪಾಪ ಶೃಂಗಾರ ಮಾಡಿಕೊಳ್ತಾರೆ. ಯಾಕಾಗಿ? ಅಕ್ಕ ನೋಡ್ಲಿ ಅಂತಲ್ಲ, ಮತ್ತೆ ಪಕ್ಕದ ಮನೆ ತಂಗಿ ನೋಡ್ಲಿ ಅಂತ. ಆದ್ರೆ ನೀವು ಹಾಗಲ್ಲ, ಅಕ್ಕ ಸಂತೋಷ ಪಡಬೇಕು ಎನ್ನುವ ಕಾರಣಕ್ಕಾಗಿ ನೀವು ಇಷ್ಟು ಚಂದ ಮಾಡ್ಕೊಳ್ತೀರಿ ಅಂತಾರೆ. ನಿಮ್ಮ ಹೋದ್ರ ಭಾವ ಅಲ್ಲ, ಸೋದರ ಭಾವ. ಆ ಭಾವ ನೋಡಿ ಎಂತದ್ದು. ಯಾಕಂದ್ರೆ ನಮ್ಮವ್ರಿಗೆ ನಾವು ಮೊದಲು ಸಂತೋಷ ಕೊಡಬೇಕು, ಮತ್ತೆ ನಾವು ಊರಿನವ್ರಿಗೆ ಕೊಡ್ಲಿಕ್ಕೆ ಏನು ಪ್ರಯೋಜನ? ಕುಟುಂಬದವ್ರಿಗೆ ಕೊಡ್ಬೇಕು ಸಂತೋಷ, ಅವರು ನೆಮ್ಮದಿಯಿಂದಿರ್ಬೇಕು. ವಿಜಯ, ಹಾಗಾಗಿ ಶೃಂಗಾರ ಭರಿತನಾಗಿದ್ದೇನೆ. ಒಬ್ಬನೇ ಹೋಗುವುದಲ್ಲ, ಜೊತೆಯಾಗಿ ನೀನು ಬರಬೇಕು. ಈಗ ನಾ ಬರುವುದೇ, ನಿನ್ನನ್ನು ಬಿಟ್ಟು ವ್ಯವಹಾರವೇ ಇಲ್ಲ. ನೀವಿದ್ದ ನಾವು ಇರುವುದೇ ಬೇಕು. ಆದ್ರೆ ಒಬ್ಬನೇ ಹೋದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಮೊದಲಾಗಿಲ್ವ ಕೀಚಕ ಖರ್ಚಿಗೆ ಬಹಳ ತಪಸ್. ಒಬ್ಬನೇ ತಿರುಗ್ತಾ ಇದ್ದಾನೆ. ಇವತ್ತು ನೋಡಿ, ನಿಮಗೆ ಬೇಸರ ಹಾಕೊಂಡಾದ್ರೂ ಸಾಯ್ಲಿ, ಸ್ವಲ್ಪ ಪ್ರತ್ಯೇಕತೆ ಇರ್ಲಿ ಅಂತ ಹೇಳಿದ್ರು ಈ ದೊಡ್ಡವರು ಅಂತ ಆದ್ಮೇಲೆ ಬಹಳ ಜಾಗ್ರತೆ ಮಾಡ್ಬೇಕು. ಇಲ್ಲೇ ಹೋದ್ರೆ ಏನೇನೋ ಹುಟ್ಕೊಳ್ತಾರೆ. ಹಾಗಾಗಿ ಎಲ್ಲರೂ ಹೋದ ಹಾಗೆ ನಾವು ಹೋಗುವುದಲ್ಲ, ಮದವೇರಿದ ಮದ್ದಾದ ಕದಲಿ ವನವನ್ನು ಸೇರುವ ಹಾಗೆ ಹೋಗುವ ಬಗೆ ಹೇಗೆ? Ah
ಧೀಂ ಧಿನ್ನ ತಕ್ಕ ಧಿನ್ನ ಧೀಂ ಧಿನ್ನ ತಕ್ಕ ಧಿನ್ನ ಧೀಂ ಧಿನ್ನ